ಅಬ್ಕಾರಿ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಇಲಾಖೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಬ್ರಹ್ಮಾಂಡವಾದಂಥ ಭ್ರಷ್ಟಾಚಾರ ಯಾವತ್ತೂ ಕೂಡ ಕರ್ನಾಟಕ ಕಂಡಿರಲಿಲ್ಲ. ಈ ಭ್ರಷ್ಟಾಚಾರದ ಕೇಂದ್ರ ಬಿಂದು ಯಾರು ಅಂತ ಕೇಳಿದರೆ ಸಚಿವರ ಕಚೇರಿ, ಸಚಿವರ ಮನೆಯೇ ಇದರ ಕೇಂದ್ರ ಬಿಂದು. ಮತ್ತು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಕೊಟ್ಟಿದ್ದರ ಕಾರಣಕ್ಕೆ ಇವತ್ತೊಬ್ಬ ಸಚಿವ ಲೈಸೆನ್ಸ್ನಲ್ಲಿ, ವರ್ಗಾವಣೆಯಲ್ಲಿ, ಪರವಾನಗಿಯನ್ನು ನವೀಕರಣ ಮಾಡೋದ್ರಲ್ಲಿ ಇದೆಲ್ಲದರಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಲೋಕಸಭಾ ಚುನಾವಣೆ ಬಂದಾಗ ಇದೇ ಸರ್ಕಾರ ವಾಲ್ಮೀಕಿ ಹಗರಣವನ್ನು ಮಾಡಿ ಸರ್ಕಾರದ ಒಂದು ನಿಗಮದ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಸಿಕೊಂಡಂಥ ದಾಖಲೆಗಳು ಇವತ್ತಿಗೂ ಕೂಡ ಇದೆ. ಈಗ 5 ರಾಜ್ಯದ ಚುನಾವಣೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಇಲಾಖೆಯನ್ನು ಭ್ರಷ್ಟಾಚಾರ ನಡೆಸಿ ಅದರಿಂದ ಬಂದಂಥ ಹಣವನ್ನು ಕಾಂಗ್ರೆಸ್ ಹೈಕಮಾಂಡಿಗೆ ಕೊಡುವಂಥ ಒಂದು ದೊಡ್ಡ ತಯಾರಿಯನ್ನು ಸರ್ಕಾರ ಇವತ್ತು ಮಾಡಿತ್ತು. ಸ್ವತಃ ಅಬ್ಕಾರಿ ಇಲಾಖೆಯ DCI ಇದರಲ್ಲಿ ಭಾಗಿಯಾಗಿರುವಂಥದ್ದು. ಕಾಂಟ್ರಾಕ್ಟ್ದಾರರು, ಅಬ್ಕಾರಿ ಇಲಾಖೆಯ ಸಂಘದವರು ನೇರ ಆರೋಪಗಳನ್ನು ಮಾಡಿದ್ದಾರೆ. ಆಡಿಯೋ ರೆಕಾರ್ಡ್ಗಳಿದೆ. ಇವೆಲ್ಲವೂ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ದರೆ ತಕ್ಷಣ ಅವರನ್ನು ವಜಾ ಮಾಡಬೇಕಾಗಿತ್ತು ಸಚಿವ ಸಂಪುಟದಿಂದ. ಆಗ ಈ ಸರ್ಕಾರಕ್ಕೊಂದು ನೈತಿಕತೆ ನಿರ್ಮಾಣ ಆಗ್ತಾ ಇತ್ತು. ಸೊ ಇದನ್ನು ಖಂಡಿಸಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ನಾವು NDA ಕಡೆಯಿಂದ ಇವತ್ತು ರಾತ್ರಿ ಹಗಲು ಧರಣಿಯನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟವನ್ನು ನಾಳೆಯಿಂದ ಜನರ ತೆಗೆದುಕೊಂಡು ಹೋಗ್ತೇವೆ. ಅಬ್ಕಾರಿ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಇಲಾಖೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಒಂದು ಬ್ರಹ್ಮಾಂಡವಾದಂಥ ಭ್ರಷ್ಟಾಚಾರ ಯಾವತ್ತೂ ಕೂಡ ಕರ್ನಾಟಕ ಕಂಡಿರಲಿಲ್ಲ. ಈ ಭ್ರಷ್ಟಾಚಾರದ ಕೇಂದ್ರ ಬಿಂದು ಯಾರು ಅಂತ ಕೇಳಿದರೆ ಸಚಿವರ ಕಚೇರಿ, ಸಚಿವರ ಮನೆಯೇ ಇದರ ಕೇಂದ್ರ ಬಿಂದು. ಮತ್ತು ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಕೊಟ್ಟಿದ್ದರ ಕಾರಣಕ್ಕೆ ಇವತ್ತೊಬ್ಬ ಸಚಿವ ಲೈಸೆನ್ಸ್ನಲ್ಲಿ, ವರ್ಗಾವಣೆಯಲ್ಲಿ, ಪರವಾನಗಿಯನ್ನು ನವೀಕರಣ ಮಾಡೋದ್ರಲ್ಲಿ ಇದೆಲ್ಲದರಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಲೋಕಸಭಾ ಚುನಾವಣೆ ಬಂದಾಗ ಇದೇ ಸರ್ಕಾರ ವಾಲ್ಮೀಕಿ ಹಗರಣವನ್ನು ಮಾಡಿ ಸರ್ಕಾರದ ಒಂದು ನಿಗಮದ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಸಿಕೊಂಡಂಥ ದಾಖಲೆಗಳು ಇವತ್ತಿಗೂ ಕೂಡ ಇದೆ. ಈಗ 5 ರಾಜ್ಯದ ಚುನಾವಣೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಇಲಾಖೆಯನ್ನು ಭ್ರಷ್ಟಾಚಾರ ನಡೆಸಿ ಅದರಿಂದ ಬಂದಂಥ ಹಣವನ್ನು ಕಾಂಗ್ರೆಸ್ ಹೈಕಮಾಂಡಿಗೆ ಕೊಡುವಂಥ ಒಂದು ದೊಡ್ಡ ತಯಾರಿಯನ್ನು ಸರ್ಕಾರ ಇವತ್ತು ಮಾಡಿತ್ತು. ಸ್ವತಃ ಅಬ್ಕಾರಿ ಇಲಾಖೆಯ DCI ಇದರಲ್ಲಿ ಭಾಗಿಯಾಗಿರುವಂಥದ್ದು. ಕಾಂಟ್ರಾಕ್ಟ್ದಾರರು, ಅಬ್ಕಾರಿ ಇಲಾಖೆಯ ಸಂಘದವರು ನೇರ ಆರೋಪಗಳನ್ನು ಮಾಡಿದ್ದಾರೆ. ಆಡಿಯೋ ರೆಕಾರ್ಡ್ಗಳಿದೆ. ಇವೆಲ್ಲವೂ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇದ್ದರೆ ತಕ್ಷಣ ಅವರನ್ನು ವಜಾ ಮಾಡಬೇಕಾಗಿತ್ತು ಸಚಿವ ಸಂಪುಟದಿಂದ. ಆಗ ಈ ಸರ್ಕಾರಕ್ಕೊಂದು ನೈತಿಕತೆ ನಿರ್ಮಾಣ ಆಗ್ತಾ ಇತ್ತು. ಸೊ ಇದನ್ನು ಖಂಡಿಸಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ನಾವು NDA ಕಡೆಯಿಂದ ಇವತ್ತು ರಾತ್ರಿ ಹಗಲು ಧರಣಿಯನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟವನ್ನು ನಾಳೆಯಿಂದ ಜನರ ತೆಗೆದುಕೊಂಡು ಹೋಗ್ತೇವೆ.